ನನಗನ್ಸುತ್ತೆ ಈ ಹಿಂದೆ ಒಂದು 5-6 ದಶಕಗಳಿಂದ ನೋಡ್ತಾ ಬಂದರೆ ಈ ವ್ಯಾಯಾಮ ಅನ್ನೋ ಒಂದು ಏನು ವಿಷಯ ಇದೆ ಅದ್ರ ಬಗ್ಗೆ ನಾವು ಹೆಣ್ಮಕ್ಳು ಹೆಚ್ಚಿನ ಒಂದು ಆಸಕ್ತಿ ಆಗಲಿ ಅಥವಾ ಸಮಯನಾಗಲಿ ಕೊಟ್ಟಿಲ್ಲ. ಆ, ನಮ್ಮ ಅಜ್ಜಿ ಕಾಲದಲ್ಲಿ ಅಮ್ಮನ ಕಾಲದಲ್ಲೆಲ್ಲ ಈ ಮನೆಯಲ್ಲೇ ಈ ರಾಗಿ ಬೀಸೋದು ಬಾವಿ ನೀರು ಸೇದೋದು ಇದೇ ಒಂದು ವಿಷಯನ ಹೇಳ್ಕೊಳ್ತಾ ಬಂತ ಮನೆಯಲ್ಲೇ ಕೆಲಸ ಮಾಡ್ತೀವಲ್ಲ ಅದೇನೇ ವ್ಯಾಯಾಮದ ಥರ ವರ್ಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಿಜವಾಗ್ಲೂ ಏನು ಪ್ರಾಶಸ್ತ್ಯ ಕೊಡಬೇಕು ಅದು ಕೊಡಲಿಲ್ಲ. ಆದರೆ ಈಚೆಗೆ ನಾನು ಗಮನಿಸಿದಂತೆ ಒಂದು 1.5-2 ದಶಕಗಳಲ್ಲಿ ನೋಡಿದ್ರೆ ಹೆಣ್ಮಕ್ಳು ಕೂಡ ಈ ಒಂದು ವ್ಯಾಯಾಮದ ಬಗ್ಗೆ ಹೆಚ್ಚಿನ ಆಸಕ್ತಿ ಶ್ರಮ ಮತ್ತು ಅದಕ್ಕೆ ಬೇಕಾದ ಒಂದು ಪ್ರಾಶಸ್ತ್ಯನ ಕೊಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ವೇದ. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಭಾಳ ಚೆನ್ನಾಗಿ ಹೇಳಿದ್ರಿ ವೀಣಾ. ಈ ವ್ಯಾಯಾಮ ಅನ್ನೋ ವಿಷಯ ನನಗೂ ಕೂಡ ಬಹಳ ಒಂದು ಕುತೂಹಲ ಕೆರಳಿಸುವಂಥ ವಿಷಯ ಅಂತ ಹೇಳ್ಬೋದು. ಇನ್ನು ಹೇಳಬೇಕು ಅಂತಂದರೆ ವ್ಯಾಯಾಮ ಒಂದು ಅನಾದಿ ಕಾಲದಿಂದ ಇದೆಯೇನೋ ಅಂತ ನನ್ನ ಒಂದು ಭಾವನೆ. ನಮ್ಮ ಸಂಸ್ಕೃತ ಗ್ರಂಥಗಳಲ್ಲಿ ಕೂಡ ವ್ಯಾಯಾಮದ ಬಗ್ಗೆ ತುಂಬ 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 ಉಲ್ಲೇಖಗಳಿದ್ದಾವೆ. ವ್ಯಾಯಾಮ ಎಷ್ಟು ಉಪಯೋಗ ಇದೆ. ಆಯುರ್ವೇದದಲ್ಲಂತೂ ವ್ಯಾಯಾಮಕ್ಕೆ ಬಹಳ ಬಹಳ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರಿಂದ ಹಳೆ ಕಾಲದಲ್ಲೂ ಇರುವಂಥ ವ್ಯಾಯಾಮ ಅನ್ನೋ ಕಾನ್ಸೆಪ್ಟು ಬಹಳ ಹಿಂದಿನ ಕಾಲದಿಂದನೂ ಇರುವಂಥದ್ದೇ. ಯಾಕಂದರೆ ಮನುಷ್ಯ ಅನ್ನೋ ಪ್ರಾಣಿ ನಾವುಗಳು ಬಹುಶಃ ಕೈಕಾಲು ಆಡಿಸ್ದೆ ಓಡಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಒಂದು ಗೀತೆಯಲ್ಲೂ ಕೂಡ ಹೇಳ್ದಂಗೆ ಕೃಷ್ಣ ಹೇಳ್ತಾನೆ, ಒಂದು ಕ್ಷಣನೂ ಯಾವುದೇ ಮನುಷ್ಯ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರು ಇದ್ದರೆ ಅವನು ಮನುಷ್ಯನೇ ಅಲ್ಲ. ಈ ಥರ ಒಂದು ಐಡಿಯಾ ನಮ್ಮ ಪೂರ್ವಜರಲ್ಲಿ ಕೂಡ ಇದೆ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ ಅದ್ರ ಬಗ್ಗೆ ನಾನು ಯೋಚಿಸ್ತಾ ಇರ್ಬೇಕಾದ್ರೆ ನನಗನ್ನಿಸ್ತು, ನಮ್ಮ ಸಮಾಜದಲ್ಲಿ ಕಾಣುವಂಥ ಒಂದು ವ್ಯಾಯಾಮದ ಐಡಿಯಾಗಳು, ವ್ಯಾಯಾಮದ ವಿಧಗಳು ನಾನು ಈ ಥರ ಒಂದು ಲಿಸ್ಟ್ ಔಟ್ ಮಾಡ್ಬೋದು ಅನಿಸುತ್ತೆ. ಹೀಗೆ ಮಾತಾಡ್ಬೇಕಾದ್ರೆ ನನಗೆ ಬಹುಶಃ ನಾನು ಮಹಿಳೆಯರನ್ನ ಹೆಚ್ಚು ಗಮನದಲ್ಲಿ ಇಟ್ಕೋತೀನೇನೋ ಅಂತ ನಂಗೆ ಅನ್ನಿಸ್ತಾ ಇರುತ್ತೆ. ನೀವೇ ಮೊದಲೇ ಹೇಳ್ದಂಗೆ ಬಹುಶಃ ಮನೆ ಕೆಲಸ ಮಾಡೋದು, ಎಸ್, ನಾವೆಲ್ಲರೂ ಹಾಗೆ ಅಂದ್ಕೊಂಡಿದ್ದೀವಿ. ಮನೆ ಕೆಲಸ ಮಾಡೋದೇ ಒಂದು ಒಳ್ಳೆಯ ವ್ಯಾಯಾಮ ಅಂತ ನಮ್ಮದೊಂದು ಅಭಿಪ್ರಾಯ, ನಮ್ಮದೆಲ್ಲರದು. ಮಾಡ್ತಾ ಇದ್ದೀವಲ್ಲ, ಗುಡಿಸ್ತೀವಿ, ಸಾರಿಸ್ತೀವಿ, ತೊಳಿತೀವಿ, ಬೆಳಿತೀವಿ, ಇನ್ನೇನ್ರಿ ಬೇಕು, ಈ ಥರ ಒಂದು ಐಡಿಯಾ ನಮ್ಮಗಳಲ್ಲಿ ಇದೆ. ಇದನ್ನೇ ಗಂಡಸರು ಕೂಡ ವ್ಯಾಯಾಮಕ್ಕೆ ಅಂತ ಒಂದು ಸಮಯವನ್ನು ಮೀಸಲಿಡಲ್ಲ. ಹಳ್ಳಿ ಮನೆಗಳಲ್ಲಾದರೆ ಹಾಲು ಕರಿಯೋದು, ಕೃಷಿ ಕೆಲಸ ಮಾಡೋದು, ಮನೆ ಮುಂದಿನ ಅಂಗಳ ಗುಡಿಸೋದು, ಹೋಗಿ ಹಾಲು ತಗೊಂಬರೋದು, ಅಥವಾ ಮನೆಯಲ್ಲೇ ಹಸುಗಳಿರೋರು ಹಾಲನ್ನು ಡೈರಿಗೆ ಕೊಡೋದು ಅಥವಾ ಇನ್ನೊಬ್ರಿಗೆ ಕೊಡೋದು, ಹೀಗೆ ಅದೇ ಒಂದು ಕ್ಯಾಜುವಲ್ ವರ್ಕ್ ಅಂತ, ಒಂದು ದಿನನಿತ್ಯದ ಕೆಲಸ ಅಂತ ನಾವೇನು ಹೇಳ್ತೀವಿ ಅದನ್ನೇ ಗಂಡಸರು ಹೆಂಗಸರು ಇಬ್ಬರು ವ್ಯಾಯಾಮ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಮಕ್ಕಳಿಗೂ ಕೂಡ ನೋಡಿ, ನಾವು ಮನೆಗಳಲ್ಲಿ ಹಳ್ಳಿ ಆಗಲಿ ಸಿಟಿಗಳಾಗಲಿ ಹೋಗಿ ಆಡ್ಕೊಂಬರೋ ಹೊರಗಡೆ ಅಂತ ಅಂತೀವಿ. ಅಥವಾ ಹೆಣ್ಮಕ್ಳಿದ್ರು ಹಳೆ ಕಾಲದಲ್ಲೂ ಕೂಡ ರಂಗೋಲಿ ಹಾಕಮ್ಮ, ಗುಡ್ಸಮ್ಮ, ಮನೆ ಕೆಲಸ ಮಾಡು, ಹೀಗೆ ಒಂದು ವ್ಯಾಯಾಮಕ್ಕೆ ಒಂದು ಬಹಳ ಕ್ಯಾಜುವಲ್ ಆಗೇ ನಾವು ಬಹಳ ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀವಿ. ಅದು ಬಿಟ್ಟರೆ ಈಗ ಒಂದು ಆಧುನಿಕ ಒಂದು ಜನಜೀವನ ಯಾವಾಗ ಶುರುವಾಯಿತೋ ಆವಾಗಿಂದ ಒಂದು ನಡಿಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬರ್ತಾ ಇದೆ. ಬೆಳಗ್ಗೆ ಅದು ನಡಿಬೇಕು, ಅಥವಾ ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ನಡಿಬೇಕು. ಈ ಥರ ರಸ್ತೆ ಇರ್ಬೋದು, ಪಾರ್ಕ್ಗಳಲ್ಲಿರ್ಬೋದು, ಅಥವಾ ಕೆಲವರು ಮನೆಯ ಒಂದು ಕಾಂಪೌಂಡ್ ಒಳಗಡೆನೆ, ತುಂಬ ಹೊರಗಡೆ ಹೋಗೋಕ್ಕೆ ಆಗದೇ ಇರೋವಂಥವ್ರು, ಏನಾದರೂ ದೇಹದಲ್ಲಿ ತೊಂದರೆ ಇರೋವಂಥವ್ರು ಮನೆಯ ಒಳಗೆ ನಡಿಗೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಅಥವಾ ಕಾಂಪೌಂಡ್ ಒಳಗೆ. ಇನ್ನು ನಿಮ್ಗೊಂದು ತಮಾಷೆ ವಿಷಯ ಹೇಳಬೇಕು ನಾನು. ನಮ್ಮ ಒಬ್ಬರು ದೂರದ ಸಂಬಂಧದಲ್ಲಿ ಮಾವ ಆಗಬೇಕು, ಈ ಜಪಮಣಿ ಇರ್ತದಲ್ಲ ಅದನ್ನು ಹಿಡ್ಕೊಂಡು ಅವರು ನಡಿಗೆ ಮಾಡೋದು. ಒಂದೊಂದು ಹೆಜ್ಜೆಗೂ ಒಂದೊಂದು ಮಣಿಯನ್ನು ಸರಿಸ್ಕೊಂಡು ಹೋಗ್ತಾರಂತೆ. ಒಂದು ಸಾರಿ ಮಾಲೆ ಆದ ತಕ್ಷಣ ಅದೆಷ್ಟೋ 100 ಆಯಿತು ಅಂತ. ಹಾಗೆ ಒಂದು 20 ಸಾರಿ ಮಾಡುತ್ತಾ ಆಮೇಲೆ ಅವ್ರು ಬಂದು ಹೇಳೋರು ನನಗೆ, ನೋಡಿ ಇಷ್ಟು ಸಾರಿ ಇವತ್ತು ಜಪಮಣಿನ ತಿರುಗಿಸ್ತೆ ನಾನು ಅಂತ. ನೋಡಿ ಕೌಂಟ್ ಇಟ್ಕೊಳ್ಳೋಕ್ಕೆ ಅದೊಂದು ಎಷ್ಟು ಸುಲಭವಾದ ವಿಧಾನ ಅಂತ. ಇಂಥವ್ರನ್ನೊಬ್ರು ನಾನು ನೋಡಿದ್ದೀನಿ. ಇದು ಒಂದು ಒಳ್ಳೆಯ ವ್ಯಾಯಾಮ ಅಂತ ನನಗನ್ನಿಸ್ತು. ತನಗೇ ಗೊತ್ತಿಲ್ಲದ ಹಾಗೆ ಎಷ್ಟೊಂದು ಹೆಜ್ಜೆಗಳು ನಡೀತಾವೆ. ನಾವೇನೋ ಸ್ಮಾರ್ಟ್ ವಾಚ್ನಲ್ಲಿ ಇಟ್ಕೊಂಡು ಇಷ್ಟು ಹೆಜ್ಜೆ ನಡೆದೆ ಅಷ್ಟು ಹೆಜ್ಜೆ ನಡೆದೆ ಅನ್ಬೋದು. ಆದರೆ ಅವ್ರು ನೋಡಿ ಎಷ್ಟು ಸುಲಭದಲ್ಲಿ ಹೆಜ್ಜೆಗಳನ್ನ ಎಣಿಸಿದ್ರು ಅವ್ರದ್ದು ಅಂತ. ಮೂರನೇದು ಬಹಳ ಇತ್ತೀಚೆಗೆ ದೇಶ ವಿದೇಶಗಳಲ್ಲೂ ಒಂದು ಬಹಳ ಪ್ರಚಾರಕ್ಕೆ ಬರ್ತಾ ಇರುವಂಥದ್ದು ಯೋಗಾಭ್ಯಾಸ. ನಿಮ್ಗೆ ಗೊತ್ತೇ ಇದೆ, ಯೋಗ ದಿನ, ಧ್ಯಾನ ದಿನ ಅಂತೆಲ್ಲ ಒಂದು ಸರಕಾರದ ಮುದ್ರೆ ಕೂಡ ಅದಕ್ಕೆ ಬೀಳ್ತಾ ಇದೆ, ಸರಕಾರಗಳ ಮುದ್ರೆ ಅಂತ ಹೇಳ್ಬೋದು.
ಹೆಚ್ಚಿನವರು ಯೋಗ ಕ್ಲಾಸ್ಗಳಿಗೆ ಹೋಗ್ತಾರೆ, ಅಥವಾ ಆನ್ಲೈನಲ್ಲೂ ಕೂಡ ಇತ್ತೀಚೆಗೆ ಶುರುವಾಗಿದೆ. ಇನ್ನೊಂದು ವೆರೈಟಿ ನೀವು ನೋಡಿದ್ದೀರಾ, ಎಲ್ಲರೂ ಅವ್ರ ಜೀವನದಲ್ಲಿ ಒಂದು ಸಾರಿ ಯೋಗ ಕ್ಲಾಸಿಗೆ ಹೋಗಿರ್ತಾರೆ, ಅಥವಾ ಯೋಗ ಕಲ್ತಿರ್ತಾರೆ. ಬಟ್ ಅದರಲ್ಲಿ 90 ಭಾಗ ಜನ ಬಿಡ್ತಾರೆ. ಆದರೆ ಇನ್ನೂ ಒಂದು 10 ಭಾಗ ಉಳಿದವ್ರು ಇರ್ತಾರೆ ನೋಡಿ, ಅವರು ಮನೇಲಿ ಮಾಡ್ತಾರೆ. ಹಿಂದೆ ಯಾವತ್ತೋ ನಾನು ಕಲ್ತಿದ್ದೆ, ಇವಾಗ ಮಾಡ್ತಾ ಇದ್ದೀನಿ ಅಂತ, ಈ ಥರ ಒಂದು ಕಾನ್ಸೆಪ್ಟ್ಗಳು ನಮ್ಮಲ್ಲಿದ್ದಾವೆ. ಯೋಗದ ಜೊತೆ ಪ್ರಾಣಾಯಾಮ ಇದ್ದೇ ಇದೆ. ಒಂದು ಕಪಾಲಭಾತಿ ಅನ್ನೋ ವ್ಯಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು. ಅದರಲ್ಲಿ ಓಡಾಟ ಇಲ್ಲದೇ ಇದ್ರೂ ಅಲ್ಲೊಂದು ವ್ಯಾಯಾಮ ಅನ್ನೋ ಒಂದು ಐಡಿಯಾ ಖಂಡಿತ ಇದ್ದೇ ಇದೆ ಆ ವಿಷಯದಲ್ಲಿ ಕೂಡ. ಇನ್ನೊಂದು ವೆರೈಟಿ ನಾನು ನೋಡಿದ್ದು, ಡಾಕ್ಟ್ರ್ ಹೇಳಿದ್ದಾರೆ ಮೇಡಮ್ ಅದಕ್ಕೆ ಮಾಡ್ತಾ ಇದ್ದೀನಿ ವ್ಯಾಯಾಮ ಅಂತ. ಯಾವುದೋ ಒಂದು ಅವರಿಗೆ ಬೆನ್ನು ನೋವು, ಕತ್ತು ನೋವು, ಏನೋ ಒಂದು ಇರುತ್ತೆ. ಡಾಕ್ಟ್ರ್ ಹೇಳಿರ್ತಾರೆ ಕೈಗಳನ್ನು ಹಿಂಗೆ ಎತ್ತಿ 30 ಡಿಗ್ರಿನಲ್ಲಿ ಎತ್ತಿ, 60 ಡಿಗ್ರಿನಲ್ಲಿ ಎತ್ತಿ, ಅಥವಾ ಕಾಲು ಹೀಗೆ ಒಂದು ಸರಿ ಗೋಡೆಗೆ ಅದುಂಬಿಟ್ಟು ಒತ್ತಡ ಅನುಭವಿಸಿ, ಹೀಗೆಲ್ಲ ವ್ಯಾಯಾಮಗಳು. ಅದು ಕೂಡ ಒಂದು ವ್ಯಾಯಾಮನೇ. ಏನೋ ಡಾಕ್ಟ್ರ್ ಒತ್ತಾಯಕ್ಕೆ ಏನೋ ನೋವು ಹೋಗುತ್ತೇನೋ ಒಂದು ಆಶಾಭಾವನೆಯಿಂದ ಮಾಡುವಂಥ ವ್ಯಾಯಾಮ. ಇದು ಕೂಡ ಒಂದು ವ್ಯಾಯಾಮದ ವಿಧ ಅಂತ ನಂಗೆ ಅನಿಸುತ್ತೆ. ಅಂತಂದರೆ ನನ್ನ ಪ್ರಕಾರ ವಾಕಿಂಗ್ ಅಂದರೆ ಬರೀ ದೇಹಕ್ಕಷ್ಟೇ ಕೊಡೋ ಅಂಥ ಒಂದು ಶ್ರಮ ಅಂತ ನನಗನ್ಸಲ್ಲ. ಯಾಕೆಂದರೆ ನಾನು ಈಚೆಗೆ ಕಂಡುಕೊಂಡ ಒಂದು ವಿಷಯ ಏನಂತಂದರೆ, ನೀವು ಅದಕ್ಕೆ ಒಂದು ವೇಳೆನ ನಿಗದಿಪಡಿಸ್ತೀರ. ಬೆಳಗ್ಗೆ ಎದ್ದು ಮೊದಲು ನೀವು ವಾಕ್ ಮಾಡೋಣ ಅಂತಂದರೆ, ನೀವು ನೋಡಿ ಬೆಳಗ್ಗಿನ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆನ ನಿಮಗೋಸ್ಕರ ನೀವು ತೆಗೆದಿಟ್ಟಂಗೆ ಅದೊಂದು. ಸೊ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಹೇಗೆ ಅಂತಂದರೆ, ಈಗ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಟೈಮೇ ಇಲ್ಲ, ನಾವು ಬೆಳಗಾಯಿತು ಅಂತಂದರೆ ಇಷ್ಟಿಷ್ಟು ಕೆಲಸಗಳು ಮಾಡಬೇಕು, ಹಾಗೆ ಇಷ್ಟೊಂದು ಜವಾಬ್ದಾರಿಗಳಿರುತ್ತೆ, ಅದೆಲ್ಲ ಆಗಿ ನಮಗೆ ಅಂತ ನಾವು ಸಮಯ ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ಸೊ ಈ ವಾಕಿಂಗ್ ಅನ್ನೋದು ನನ್ನ ಪ್ರಕಾರ ಇಟ್ ಈಸ್ ದ ಟೈಮ್ ದಟ್ ಯು ಆರ್ ಗಿವಿಂಗ್ ಇಟ್ ಟು ಸೆಲ್ಫ್. ಹಾಗೆಯೇ ನಿಮಗೆ ಗೊತ್ತಿರಬೇಕು ದಟ್ ನಮಗೆ ಈ ನಮ್ಮ ಜೊತೆ ನಾವು ಕಾಲ ಕಳೆದಾಗ ಒಂದಷ್ಟು ಐಡಿಯಾಗಳು ಹೊಳೆಯುತ್ತೆ. ನನಗೆ ಎಷ್ಟೊಂದು ಸತಿ ದಿನ ಹೇಗೆ ಕಾಲ ಕಳಿಬೇಕು, ಅಥವಾ ದಿನದಲ್ಲಿ ಯಾವ ಒಂದು ಕೆಲಸವನ್ನು ನಾನು ಮಾಡಿ ಮುಗಿಸ್ಬೇಕು ಅನ್ನೋದೆಲ್ಲ ನಾನು ಈ ವಾಕ್ ಮಾಡಬೇಕಾದ್ರೆ ಒಂದು ಪ್ಲ್ಯಾನಿಂಗ್ಗೆ ಇಟ್ಕೋತೀನಿ. ಹಾಗೆ ನೀವು ಬೆಳಗಿನ ಜಾವ ವಾಕ್ ಮಾಡೋದ್ರಿಂದ ಒಂದು ಒಳ್ಳೆ ಗಾಳಿ, ಪ್ಲಸ್ ಈಗ ಹಕ್ಕಿಗಳ ಚಿಲಿಪಿಲಿ ಅದೆಲ್ಲ ಕೇಳಿಸುತ್ತೆ ನಿಮಗೆ. ಆಮೇಲೆ ಸದ್ದು ಗದ್ದಲ ಜಾಸ್ತಿ ಇರಲ್ಲ. ಸೊ ನನಗೆ ಅದಕ್ಕೆ ವಾಕಿಂಗು ಈ ವಿಷಯಕ್ಕೂ ಕೂಡ ಬಹಳ ಸಹಕಾರಿ ಅಂತ ನನಗೆ ಅನಿಸಿದೆ. ಹಾಗೆ ನೀವು ಹೇಳಿರೋ ಒಂದು ಜಪಮಣಿನ ಏನೋ ಮೂವ್ ಮಾಡಿಕೊಂಡು ನಡೆದ್ರಲ್ಲ, ಅದರಲ್ಲಿ ನನಗೆ ಇನ್ನೊಂದು ವಿಷಯ ಏನು ಕಾಣಿಸ್ತು ಅಂದರೆ, ಸಾಧಾರಣವಾಗಿ ನಾವು ಈ ವಾಕಿಂಗ್ ಮಾಡಬೇಕಾದ್ರೆ ರೈಟ್, ಇಟ್ಸ್ ಅ ಫಿಸಿಕಲ್ ಆ್ಯಕ್ಟಿವಿಟಿ. ನಾವು ಮನಸ್ಸಿನಲ್ಲಿ ಅದಕ್ಕೆ ಏನೋ ಒಂದು ಎಕ್ಸ್ಟ್ರಾ ಎಫರ್ಟ್ ಏನೋ ಹಾಕಬೇಕಾಗಿಲ್ಲ. ಇದು ಇನ್ವಾಲೆಂಟ್ರಿಲಿ ನಾವು ಈಗ ಕಾಲು ಮುಂದೆ ಹೋಗ್ತಿರುತ್ತೆ, ಕೈ ಏನೋ ಬೀಸ್ತಾ ಇರುತ್ತೆ, ನಡೀತಾ ಇರುತ್ತೆ. ಬಟ್ ಈ ಜಪಮಣಿನ ಇಟ್ಕೋಬೇಕು ಅಂತಂದರೆ ಐ ಥಿಂಕ್ ದೆರ್ ಇಸ್ ಅನದರ್ ಆ್ಯಕ್ಟಿವಿಟಿ ದಟ್ ದ ಪರ್ಸನ್ ಹ್ಯಾಸ್ ಟು ಕಾನ್ಸಂಟ್ರೇಟ್, ದಟ್ ಒಂದು ಹೆಜ್ಜೆ ಇಟ್ಟ ತಕ್ಷಣ ಒಂದು ಮಣಿನ ಮೂವ್ ಮಾಡಬೇಕು ಅಂತ. ಸೊ ಅದರಿಂದ ನಮಗನ್ಸುತ್ತೆ ಆ ಒಂದು ಮನಸ್ಸಿನ ಒಂದು ಏನಂತಾರೆ ಕಂಟ್ರೋಲ್ ಸಹ ಸಿಗ್ಬೋದು ಅಂತ ಅನಿಸುತ್ತೆ. ಸ್ಮಾರ್ಟ್ ವಾಚ್ಗಳಲ್ಲಿ ಐ ಥಿಂಕ್ ಇಟ್ ಈಸ್ ಡನ್ ಬೈ ಮಷೀನ್, ಬಟ್ ಹಿಯರ್ ಮನುಷ್ಯನೇ ಅದನ್ನು ಮಾಡ್ತಾ ಇರಬೇಕಾದ್ರೆ ಅದೊಂದು ಧ್ಯಾನ ಪ್ಲಸ್ ವಾಕಿಂಗ್ ಅಂತ ಅನ್ನಿಸ್ತು ನನಗೆ. ಸೊ ಕೆಲವು ಸತಿ ಏನಾಗುತ್ತೆ ಅಂದರೆ, ನೀವು ನೋಡಿ ಈ ಒಂದು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಆಡಿದಾಗ, ಅಂದರೆ ಇವಾಗ ಫುಟ್ಬಾಲ್ ಅಥವಾ ಈ ಬ್ಯಾಡ್ಮಿಂಟನ್ ಇವೆಲ್ಲ ನೋಡಿದಾಗ ನಮಗೆ ಹೆಚ್ಚಿನ ಶ್ರಮ ಕೈ ಕಾಲ ಮೇಲೆ ಬೀಳುತ್ತೆ. ಸೊ ಅದಕ್ಕೆ ನೀವು ಅದನ್ನು ಆಡಿದ ಮಾರನೇ ದಿನ ಸ್ವಲ್ಪ ನೋವು ಕಾಣಿಸ್ಕೋಬೋದು. ಆದರೆ ಈ ಯೋಗ ಅನ್ನೋದೇನೆಂದರೆ ಪೂರ್ತಿ ಬಾಡಿಗೆ ಅದು ವ್ಯಾಯಾಮನ ನೀಡುತ್ತೆ ಅನಿಸುತ್ತೆ. ಸೊ ದಟ್ ಈಸ್ ಲೈಕ್ ಅನದರ್ ಥಿಂಗ್ ದಟ್ ಐ ಹ್ಯಾವ್ ನೋಟಿಸ್ಡ್. ಹಾಗೆ ನೀವು ಹೇಳ್ದಂಗೆ ಇವಾಗ ನಾನು ಲಿಫ್ಟ್ನಲ್ಲಿ ಹೋಗಲ್ಲ, ನಾನು ಸ್ಟೆಪ್ಸ್ನಲ್ಲಿ ಇಳಿತೀನಿ. ಅದೆಲ್ಲ ಏನಂತಂದರೆ ಸ್ವಲ್ಪ ಕಾನ್ಷಿಯಸ್ಲಿ ಯು ಆರ್ ಅವಾಯ್ಡಿಂಗ್ ದ ಮೆಕನೈಸೇಷನ್ ಅನಿಸುತ್ತೆ ನನಗೆ. ಅಂತಂದರೆ ಲಿಫ್ಟ್ನಲ್ಲಿ ಹೋದರೆ ಅವಾಗ ನೀವು ಅಲ್ಲಿ ಏನೋ ಒಂದು ಹೆಜ್ಜೆ ಇಡ್ದೇನೆ ನಿಂತ್ಕೊಂಡೇ ನೀವು ಮೇಲೆ ಬರ್ತೀರಾ, ಕೆಳಗೆ ಹೋಗ್ತೀರಾ. ಈ ಒಂದು ಸಣ್ಣ ವಿಧಾನ ಅನಿಸುತ್ತೆ ಇದು. ಯಾಕೆಂದರೆ ದಿನದಲ್ಲಿ ನೀವು ಒಂದು 5ನೇ ಮಹಡಿನಲ್ಲಿದ್ದರೆ ನೀವು 5 ಮಹಡಿ ಇಳಿದು 5 ಮಹಡಿ ಹತ್ತೋದು ಅಂತಂದರೆ ಟೆಕ್ನಿಕಲಿ ಎಷ್ಟೋ ಒಂದು ಸ್ಟೆಪ್ಸ್ನ ನೀವು ಇಡ್ತೀರಾ ಅಂತ. ಸೊ ಈ ಸಮಯ ಉಳಿತಾಯನೂ ಸಾಧ್ಯ ಇದರಿಂದ. ಯಾಕೆಂದರೆ ನೀವು ಪ್ರತಿ ಸತಿ ಕೆಳಗಡೆ ಮೇಲ್ಗಡೆ ಹೋದಾಗ ಅದನ್ನು ಕೂಡ ನಿಮ್ಮ ಹೆಜ್ಜೆಯಲ್ಲಿ ಕೌಂಟ್ ಆಗುತ್ತೆ ಅಂತ. ಸೊ ಇನ್ನು ಲಾಫಿಂಗ್ ಕ್ಲಬ್ ಅಂತ ಹೇಳಿದ್ರಲ್ವ, ನನ್ನ ಪ್ರಕಾರ ಇದೇನಾಗಿದೆ ಅಂತಂದರೆ, ಇವಾಗ ನಮ್ಮ ಒಂದು ಸಮಾಜದಲ್ಲಿ ಬ್ಯುಸಿ ಲೈಫ್ನಲ್ಲಿ ನಾವು ತುಂಬ ನಾವೇ ಉಳಿದ್ಬಿಡೋದು, ಮತ್ತು ಹೋಗಿ ಬೇರೆ ಜನರನ್ನು
ಭೇಟಿ ಮಾಡೋದು ಇದೆಲ್ಲ ಸಾಧ್ಯ ಆಗದೆ ಇರೋದ್ರಿಂದ ಈ ಲಾಫಿಂಗ್ ಕ್ಲಬ್ ಅನ್ನೋದೆಲ್ಲ ನಮಗೆ ಅದೊಂದು ಸಾಧ್ಯತೆನ ಕೂಡ ಕಲ್ಪಿಸ್ಕೊಟ್ಟಿದೆ ಅನಿಸುತ್ತೆ. ಅಂದರೆ ಈಗ ಒಂದು ಕ್ಲಬ್ ಅನ್ನೋ ಒಂದು ಕಾನ್ಸೆಪ್ಟೇ ಅದೇ ಅಲ್ವಾ, ಇವಾಗ ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಒಂದು ಕಾಮನ್ ಆ್ಯಕ್ಟಿವಿಟಿನ ಮಾಡೋದು ಅಂತ. ಸೊ ಲಾಫಿಂಗ್ ಕ್ಲಬ್ ಅಂತಂದರೆ ನೀವು ನಗುವ ಒಂದು ಮೂಲಕ ನಿಮ್ಮ ಮನಸ್ಸಿನಲ್ಲಿರೋ ಒಂದು ನೋವನ್ನ ಹೊರಗಡೆ ಹಾಕೋದು ಅಂತನಾದರೂ ತಗೋಬೋದು, ಅಥವಾ ಅದು ನಿಮ್ಮ ಮುಖದ ವಿವಿಧ ಅಂಗಗಳಿಗೆ ಅದು ವ್ಯಾಯಾಮ ನೀಡುತ್ತೆ ಅಂತ ತಗೋಬೋದು. ಸೊ ಹಾಗೆಯೇ ಈ ಒಂದು ಕ್ಲಬ್ಬಿನ ಸಹಾಯದಿಂದ ನಿಮಗೆ ಒಂದು ಸ್ವಲ್ಪ ಸೋಷಲೈಸಿಂಗ್ ಕೂಡ ಸಾಧ್ಯ ಆಗುತ್ತೆ ಅಂತ ಅನ್ಬೋದು. ಆಮೇಲೆ ನಾನಿವಾಗ ಇನ್ನೊಂದು ಗಮನಿಸಿದ್ದೀನಿ, ಹೆಣ್ಮಕ್ಳು ಜಿಮ್ಗೆ ಹೋಗ್ತಾರೆ, ಅಥವಾ ಜಿಮ್ಮಿಂದನೂ ಮಸಲ್ ಸ್ಟ್ರೆಂಥನಿಂಗು ಅದು ಇದು ಆಗುತ್ತೆ ಅಂತ. ಹಾಗೆ ನಾನು ಮೇಲೆ ಹೇಳ್ದಂಗೆ ಈ ಲಾಫಿಂಗ್ ಕ್ಲಬ್ನ ಒಂದು ಅಡ್ವಾಂಟೇಜು ಜಿಮ್ನಲ್ಲೂ ಇದೆ. ಯಾಕೆಂದರೆ ನಾನು ಸಾಕಷ್ಟು ಸತಿ ನೋಡಿದ್ದೀನಿ, ನಮಗೆ ಒಂದೊಂದು ವಯಸ್ಸಿನಲ್ಲೂ ಒಂದೊಂದು ಫ್ರೆಂಡ್ಸ್ಗಳು ಸಿಗ್ತಾರೆ. ಈಗ ಸ್ಕೂಲಲ್ಲಿದ್ದಾಗ ಶಾಲೆಯ ಸಹಪಾಠಿಗಳು, ಹಾಗೆ ಕಾಲೇಜಿಗೆ ಬಂದಾಗ ಕಾಲೇಜು, ಆಮೇಲೆ ಸಹೋದ್ಯೋಗಿಗಳು ಅಂತ. ಈ ಜಿಮ್ಮು ಡಾನ್ಸು ಇದೆಲ್ಲ ಮಾಡಿಕೊಂಡ್ರೆ ನಿಮಗೆ ಅದರಲ್ಲೂ ಕೂಡ ಒಂದು ಸ್ನೇಹ ಗಳಿಕೆ ಸಾಧ್ಯ ಆಗುತ್ತೆ. ಹಾಗೆ ತುಂಬಾ ಒಂದು ಹೊಸ ಹೊಸ ನಂಗೆ ಆಲೋಚನೆಗಳು ಬಂದವು ನಿಮ್ಮ ಮಾತನ್ನು ಕೇಳಿಸ್ತಿರ್ಬೇಕಾದ್ರೆ. ನಾನು ನನ್ನಲ್ಲೇ ಕಳೆದು ಹೋಗ್ಬಿಟ್ಟೆ ಅಂತ ಅನಿಸ್ತು. ಹಾಗೆ ನೋಡಿ ಮೌನವಾಗಿ ಕೂತ್ಕೊಂಡಿದ್ದೆ ನಾನು. ಒಂದು ಮಾನಸಿಕ ವ್ಯಾಯಾಮ ಆಯ್ತೇನೋ ನನಗೆ ಅಂತ ನಿಜವಾಗ್ಲೂ ನನಗೆ ಹಾಗೆ ಒಂದು ತಟ್ಟಿತು ನನ್ನ ಹೃದಯವನ್ನ ಅದು. ವ್ಯಾಯಾಮಕ್ಕೆ ಒಂದು ಮಾನಸಿಕ ಆರೋಗ್ಯದ ಆಯಾಮ ಕೂಡ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಒಂದು ಭಾರತೀಯರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇಲ್ಲ ಅಂತ ಒಂದು ಆಧುನಿಕವಾದ ಒಂದು ಕಾನ್ಸೆಪ್ಟ್ ಇದೆ ಇತ್ತೀಚೆಗೆ. ನಾವು ಮಾನಸಿಕ ವೈದ್ಯರ ಹತ್ರ ಹೋಗೋದಿಲ್ಲ, ನಮ್ಮ ತೊಂದರೆಗಳಿಗೆ ನಾವೇ ಪರಿಹಾರ ಕಂಡ್ಕೊಳ್ಳೋಕೆ ಪ್ರಯತ್ನಿಸ್ತೀವಿ, ಅಥವಾ ದೇವಸ್ಥಾನಗಳೇ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುವಂಥ ಒಂದು ಕೇಂದ್ರಗಳು, ಹೀಗೆಲ್ಲ ಒಂದು ಎಷ್ಟೊಂದು ವಾದಗಳನ್ನು ನಾನು ಕೇಳಿದ್ದೀನಿ. ನನಗನ್ಸುತ್ತೆ ವ್ಯಾಯಾಮದಲ್ಲಿ ಕೂಡ ಮಾನಸಿಕ ಆರೋಗ್ಯದ ಒಂದು ಛಾಯೆ ಇದೆ, ಅದಕ್ಕೂ ಒಂದು ಆಯಾಮ ಕೊಟ್ಟಿದ್ದಾರೆ ವ್ಯಾಯಾಮದ ಮೂಲಕ ಅಂತ. ಈಗ ನೀವೇ ನೋಡಿ, ಹಳೆ ಕಾಲದಲ್ಲಿ ಕೂಡ ಒಂದು 4-6 ಗೃಹಿಣಿಯರು ಒಟ್ಟಿಗೆ ಕೂತು ಮಾತಾಡಬೇಕಾದ್ರೆ ಅವರ ಮನೆ ಬಗ್ಗೆ, ಅವರ ಅಡುಗೆ ಇರ್ಬೋದು, ಗಂಡ ಅತ್ತೆ ಮಾವ ಅಕ್ಕಪಕ್ಕದವ್ರ ಬಗ್ಗೆ, ಅವ್ರ ಸಂಬಂಧಿಕರ ಬಗ್ಗೆ ಮಾತಾಡಬೇಕಾದ್ರೆ ಅದೊಂಥರ ನಾವು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಐಡಿಯಾಗಳನ್ನ. ನಾನು ಸರಿಯಾಗಿ ಬದುಕ್ತಾ ಇದ್ದೀನಾ, ಈ ಸಮಾಜ ಹೇಳೋವಂಥ ಒಂದು ಚೌಕಟ್ಟಿನಲ್ಲಿ ನನ್ನ ಜೀವನ ಇದೆಯಾ, ನನ್ನ ಆಲೋಚನೆಗಳು ಹಾಗೆ ಇದೆಯಾ, ನನ್ನ ಸಂಬಂಧಗಳು ಸರಿಯಾಗಿದೆಯಾ ಅನ್ನೋದನ್ನು ನಾವು ಇನ್ನೊಬ್ಬರ ಹತ್ರ ಮಾತಾಡೋದ್ರ ಮೂಲಕ ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀವಿ. ಅದು ಸುಮ್ಮನೆ ಹರಟೆ ಅಲ್ಲ. ಒಂದು ಮಾನಸಿಕ ಆರೋಗ್ಯಕ್ಕೆ ಅದು ಕೊಡುವಂಥ ಒಂದು ಪಾಲು ಎಷ್ಟು ಅಂತ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಮನೆಯಲ್ಲಿ ಹಂಚಿಕೊಳ್ಳೋಕ್ಕೆ ಆಗದೇ ಇರುವಂಥ ಸಮಾಚಾರಗಳನ್ನ ನಾವು ಗೆಳತಿಯರ ಹತ್ರ ಸುಲಭವಾಗಿ ಹೇಳ್ಕೊಳ್ತೀವಿ. ಯಾಕಂದರೆ ಅವ್ರನ್ನ ನಮ್ಮನ್ನು ಜಡ್ಜ್ ಮಾಡೋದಿಲ್ಲ. ನಮಗೊಂದು ಆ ಒಂದು ನಂಬಿಕೆ ಇರುತ್ತೆ, ಇವರ ಹತ್ರ ನಾನು ಹೇಳಿದ್ರೆ ನನ್ನ ಬಗ್ಗೆ ಅವರು ಏನು ಅಂದುಕೊಳ್ಳೋದಿಲ್ಲ ಅಂತ. ಅದರಿಂದ ಒಂದು ಗೆಳತಿಯ ಮನೆಗೆ ನಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ನಿಮ್ಮ ಒಂದು ಸಮಾಚಾರಗಳನ್ನ ಅವಳ ಜೊತೆ ಹಂಚ್ಕೋಬೇಕಾದ್ರೆ ದೈಹಿಕವಾಗೂ ವ್ಯಾಯಾಮ ಆಗುತ್ತೆ, ಮಾನಸಿಕವಾಗೂ ವ್ಯಾಯಾಮ ಆಗಿಬಿಡುತ್ತೆ ಅನ್ನೋದು ನನಗನ್ಸೋದು. ಇನ್ನೊಂದು, ಕೆಲವ್ರು ನೋಡಿದ್ದೀರಿ ನೀವು ಪಾರ್ಕಲ್ಲಿ ಹೆಡ್ಫೋನ್ಗಳನ್ನ ಹಾಕ್ಕೊಂಡು ನಡೀತಾ ಇರ್ತಾರೆ. ನನಗನ್ಸೋದು ಒಂದು ಅವರೊಂಥರ ಯೋಗಿಗಳ ಥರ ಈ ಪ್ರಪಂಚದ ಒಂದು ಅರಿಷಡ್ವರ್ಗಗಳನ್ನ ಮೀರ್ಬಿಟ್ಟು ತಮ್ಮಲ್ಲೇ ತಾವು ಮಾತಾಡ್ಕೋತಾ ಇರ್ತಾರೇನೋ ಅಂತ. ಅವ್ರಿಗೊಂದು ಎಷ್ಟು ಶಾಂತಿ ಅನಿಸ್ತಾ ಇರ್ಬೋದೇನೋ. ಆ ಒಂದು ಹಾಡು ಕೇಳ್ತಾ ಇರುತ್ತೆ ಕಿವಿಗೆ, ಕಣ್ಣು ಎಲ್ಲೋ ಅವ್ರು ಆಕಾಶದಲ್ಲಿ ನೆಟ್ಟಿರ್ತಾರೆ, ಕಾಲು ಹೀಗೆ ನಡೀತಾ ಇರುತ್ತೆ. ಆದರೆ ಅದು ಎಷ್ಟು ನೋಡಿ, ಅವ್ರ ಜೊತೆ ಅವ್ರು ಸಮಯ ಕಳೀತಾ ಇರ್ತಾರೆ. ಮಾನಸಿಕ ಆರೋಗ್ಯಕ್ಕೆ ಒಂದು ಎಷ್ಟದು ಒಂದು ಸಹಾಯ ಮಾಡ್ತಿರ್ಬೋದು ಅಂತ ಒಂದು ಜಸ್ಟ್ ಯೋಚನೆ ಮಾಡಿ ಅಲ್ವಾ. ಇನ್ನೊಂದು ನೆನಪು ನಿಮಗೆ ನಾನು ಹೇಳಬೇಕು ಅಂತಿದ್ದೀನಿ. ನೀವು ಮಾತಾಡ್ತಿರ್ಬೇಕಾದ್ರೆ ನನಗೆ ನೆನಪಾಯಿತು. ನಾನು ಚಿಕ್ಕವಳಿರ್ಬೇಕಾದ್ರೆ ನಾನೊಂದು ಸಣ್ಣ ಹಳ್ಳಿಲಿ ಬೆಳೆದವಳು. ರಾತ್ರಿ ಊಟ ಆದಮೇಲೆ ಅಪ್ಪನ ಜೊತೆ ನಾನು ಒಂದು 100 ಹೆಜ್ಜೆ ನಡಿಬೇಕು ಅನ್ನೋದು ಅವ್ರದ್ದಿದ್ದಿತ್ತು, ಒಂದು ನಿಯಮ ಅಂತ ಅಂದ್ಕೊಳ್ಳಿ. ನಾನು ಅಪ್ಪ ಕೈ ಹಿಡ್ಕೊಂಡು ಒಂದು 100 ಹೆಜ್ಜೆ ಅಂಗಳದಿಂದ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೀತಾ ಇದ್ವಿ. ನಾನೊಂದು ಕರಾವಳಿ ಹಳ್ಳಿಯಲ್ಲಿ ಬೆಳೆದವಳು. ಮನೆಯಲ್ಲಿ ಕರೆಂಟ್ ಕೂಡ ಇರಲಿಲ್ಲ, ನಾನು ಚಿಕ್ಕವಳಿರ್ಬೇಕಾದ್ರೆ, ಇನ್ನು ಕನೆಕ್ಷನ್ ಬಂದಿರಲಿಲ್ಲ ಅಂಥ ಒಂದು ಕುಗ್ರಾಮ. ನಾವು ಆಕಾಶವನ್ನು ನೋಡ್ತಾ ನಡೀತಾ ಇದ್ವಿ. ನನಗೆ ಸ್ವಲ್ಪ ಸ್ಟಾರ್ ಗ್ರೇಸಿಂಗ್ ಅಂತ ನಾವೇನು ಹೇಳ್ತೀವಿ, ನಕ್ಷತ್ರಗಳನ್ನ ನೋಡೋದು ನಮ್ಮ ಅಪ್ಪನಿಂದ ನಾನು ಕಲ್ತಿದ್ದು. ಈ ಸಪ್ತರ್ಷಿ ಮಂಡಲ ಇಂಥ ಒಂದು ಐಡಿಯಾಗಳನ್ನು ಅವ್ರು ನನಗೆ ಹೇಳ್ಕೊಟ್ಟಿದ್ದು. ಹಾಗೆ ನಡೀತಾ ಇರ್ಬೇಕಾದ್ರೆ ನಾವು ಸುತ್ತಮುತ್ತ ನೋಡ್ತಿದ್ವಾ, ಆಕಾಶ ಕಾಣಿಸ್ತಿತ್ತು. ಆಕಾಶದಲ್ಲಿ ಕೋಟ್ಯಾಂತರ ತಾರೆಗಳು ಕಾಣಿಸ್ತಾ ಇದ್ವು ನೋಡಿ. ಅದು ಈಗಲೂ ನನಗೆ ಅದು ನೆನಪಿದೆ. ಮತ್ತು ಒಂದು ನಮ್ಮ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗೋದಕ್ಕೆ ಅದು ಎಷ್ಟು ಸಹಾಯ ಮಾಡ್ತು ನೋಡಿ. ವ್ಯಾಯಾಮ
ಅದರಲ್ಲಿ ಮಾನಸಿಕ ಒಂದು ಆರೋಗ್ಯನೂ ಬಂತು, ಕೊನೆಗೆ ನಂಗೆ ನಕ್ಷತ್ರಗಳ ಜ್ಞಾನನೂ ಅವ್ರು ಕೊಟ್ಟರು ಆ ನಡಿಗೆನಲ್ಲಿ ಅಂತ ಅನಿಸುತ್ತೆ. ಇನ್ನೊಂದು, ನನ್ನ ಮಕ್ಕಳ ಜೊತೆ ನಾನು ಶಾಲೆಯಿಂದ ಬರಬೇಕಾದ್ರೆ, ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ಕನ್ನಡದ ಬೋರ್ಡ್ಗಳನ್ನ ಓದೋದಕ್ಕೆ ಹೇಳ್ತಿದ್ದೆ ಚಿಕ್ಕ ವಯಸ್ಸಲ್ಲಿ, ಅಥವಾ ಕನ್ನಡದ ಹಾಡುಗಳನ್ನ ಒಂದೊಂದ್ಸರಿ ನಾವು ಪದ್ಯ ಬಂಡಿ ಅಂತ ಹೇಳ್ತೀವಿ, ಹಾಡ್ಕೊಂಡು ಶಾಲೆಯಿಂದ ಬರ್ತಿದ್ವಿ. ಅದ್ರಲ್ಲಿ ನೋಡಿ, ಅಲ್ಲೂ ಒಂದು ರಿಲೇಷನ್ಶಿಪ್ ಡೆವಲಪ್ ಆಯಿತು, ನಮಗೆ ಮೈಗೂ ವ್ಯಾಯಾಮ ಆಯಿತು, ಒಂಥರ ಎರಡೂ ಆಗೋಯ್ತೇನೋ ಅಂತ. ಇನ್ನೊಂದು, ಗಂಡಸರ ಗಾಸಿಪ್ ನೋಡಿದ್ದೀರಾ ನೀವು? ಬೀದಿಲಿ ನೋಡಿಬೇಕಾರೆ ನಡೀತಾ ಇರ್ತಾರೆ, ರಿಯಲ್ ಎಸ್ಟೇಟ್ ಅಂತೆ, ಅವರ ಕಾರುಗಳ ಬಗ್ಗೆ, ಸಾಲದ ಎಷ್ಟು ಕಂತುಗಳು ಉಳಿದಿದ್ದಾವೆ, ಮತ್ತು ಇನ್ನೊಂದು ಇದ್ದೇ ಇದೆಯಲ್ಲ, ಸರ್ಕಾರ ಎಷ್ಟು ಕೆಟ್ಟದಾಗಿದೆ, ಎಷ್ಟೊಂದು ಭ್ರಷ್ಟಾಚಾರ ಇದೆ, ಇನ್ನೇನಪ್ಪ ಆ ಮುಖ್ಯಮಂತ್ರಿನ ಚೇಂಜ್ ಮಾಡಿ ಇವ್ರನ್ನೇ ಕೂರಿಸ್ಬೇಕಲ್ಲಿ ನಮ್ಮ ಸರ್ಕಾರದ ವ್ಯವಸ್ಥೆನ ಸರಿ ಮಾಡಬೇಕಾದ್ರೆ ಅನ್ನೋ ಲೆವೆಲಲ್ಲಿ ಅವ್ರದ್ದೊಂದು ಮಾತುಕತೆಗಳಿರ್ತವೆ. ಇಲ್ಲೂ ಕೂಡ ನೋಡಿ, ಅವರೆಷ್ಟು ಕನೆಕ್ಟ್ ಮಾಡ್ತಿರ್ತಾರೆ ಒಬ್ರಿಗೊಬ್ರು. ನಮ್ಮ ಒಂದು ಸೊಸೈಟಿನಲ್ಲಿ, ನಮ್ಮ ಒಂದು ಕಲ್ಚರಲ್ಲಿ ನಾವು ಗಂಡಸರು ಹೆಚ್ಚು ಅವರು ಓಪನ್ ಅಪ್ ಆಗುವಂಥ ಅವಕಾಶ ಇಲ್ಲ. ಎಲ್ಲ ಅವರೇ ಸಾಲ್ವ್ ಮಾಡಬೇಕು ಇಂಥ ಒಂದು ನಮಗೆ ಐಡಿಯಾಗಳಿರೋದ್ರಿಂದ. ಆದರೆ ಇದ್ರ ಮೂಲಕ ಅವ್ರ ಮಾನಸಿಕ ಆರೋಗ್ಯಕ್ಕೆ ಒಂದು ಬಹಳ ಸಹಾಯ ಮಾಡಿಕೊಡ್ತಿರ್ತಾರೆ ಅವ್ರಿಗೇನೆ. ಒನ್ಸಿಗೆ ಏನಿಲ್ಲಿ ಅವರವರ ಐಡಿಯಾಗಳನ್ನ ಅವರು ಕನ್ಫರ್ಮ್ ಮಾಡ್ಕೊಳ್ಳೋದು ಇನ್ನೊಬ್ಬ ಗೆಳೆಯನ ಜೊತೆ ಹೇಳ್ಕೊಂಡು, ನಡಿಗೆ ಕೂಡ ಆಗುತ್ತೆ, ಮಾನಸಿಕ ಆರೋಗ್ಯಕ್ಕೂ ಒಂದು ಸಹಾಯ ಆಗುತ್ತೆ. ಅವ್ರದ್ದೇ ಆದ ಒಂದು ಸಮಯವನ್ನು ಅವರು ಕಳೀತಾ ಇರ್ತಾರೆ ಹೊರಗಡೆ ಹೋಗಿ. ಈಗ ನೋಡಿ, ಮಾನಸಿಕ ಆರೋಗ್ಯಕ್ಕೆ ಇಲ್ಲಿ ಎಷ್ಟು ಸಹಾಯ ಆಗ್ತಾ ಇದೆ ಅಂತ. ಇದ್ರ ಜೊತೆ ಮೌನವಾಗಿ ನಡೆಯೋರಿದ್ದಾರೆ ತುಂಬ ಜನ, ನಾನು ನೋಡಿದ್ದೀನಿ. ಇನ್ನೊಬ್ಬರ ಜೊತೆ ಮಾತು ಬೇಡ ಅವರಿಗೆ, ಒಬ್ಬರೇ ಮೌನವಾಗಿ ಪಾರ್ಕ್ಗಳಲ್ಲಿ ನಡೀತಾರೆ, ಅಥವಾ ಬಾಲ್ಕನಿನಲ್ಲಿ ಸುಮ್ಮನೆ ನಿಂತ್ಕೊಂಡು ರಸ್ತೆನ ನೋಡ್ತಾ ಇರ್ತಾರೆ, 10 ಹೆಜ್ಜೆ ಇಲ್ಲಿ ಅಡ್ಡಾಡ್ಕೊಂಡು. ಥ್ಯಾಂಕ್ಸ್ ವೇದಾ. ಸೊ ಬಹುತೇಕ ಎಲ್ಲ ವಿಷಯಗಳನ್ನ ನೀವು ಕವರ್ ಮಾಡಿದ್ರಿ ಅಂತ ನನಗನ್ಸುತ್ತೆ. ಸೊ ವ್ಯಾಯಾಮ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಅಭಿನಂದನೆಗಳು. ಯಾರು ಇನ್ನೂ ಮಾಡ್ತಿಲ್ಲ ಅವರೆಲ್ಲರೂ ಅಟ್ಲೀಸ್ಟ್ ಇವಾಗ ಇನ್ನು ಮುಂದೆ ಒಂದು ಅರ್ಧ ಗಂಟೆ, 3/4 ಗಂಟೆ ನೀವು ವ್ಯಾಯಾಮ ಮಾಡಲಿಕ್ಕೆ ಶುರು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ವ್ಯಾಯಾಮದ ಬಗ್ಗೆ ನಾನು ಇಬ್ಬರೂ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ವಿ. ಸೊ ನಮ್ಮ ಮಾತನ್ನು ನೀವು ಕೇಳಿಸ್ಕೊಳ್ಳೋದಕ್ಕೆ ಧನ್ಯವಾದಗಳು. ನಮಸ್ಕಾರ.